ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 2 ಅಲ್ಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುವಂತಹ ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್, 3 ಸ್ಟೆಪ್. ಸೊ ಮೊದಲನೇ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಈ n ಜಾಗಗಳಿಗೆ 1 ಅನ್ನ ಹಾಕಿ ನೋಡಬೇಕು. ಎರಡನೇದಾಗಿ ಏನ್ ಮಾಡಬೇಕು, n ಜಾಗಕ್ಕೆ k ಅನ್ನ ಹಾಕಿ ನೋಡಬೇಕು. ಮೂರನೇದಾಗಿ ಏನ್ ಮಾಡಬೇಕು, n ಜಾಗಕ್ಕೆ k+1 ಹಾಕಿ ನೋಡ್ಬೇಕು. ಅಷ್ಟೇ, ಸಿಂಪಲ್. ಏನು, 1 ಹಾಕಿ ನೋಡಬೇಕು, ಕೆ ಹಾಕಿ ನೋಡಬೇಕು, k+1 ಹಾಕಿ ನೋಡಬೇಕು. ಸೊ ಪ್ರಾಬ್ಲಮ್ ಇಸ್ ಡನ್. ಸೊ ಪ್ರಾಬ್ಲಮ್ ಒಂದೊಂದೇ ನಾನು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗ್ತೀನಿ. ಸೊ ಆ ರೀತಿನೇ ಸಾಲ್ವ್ ಮಾಡಿ. ಫಸ್ಟ್ ಕ್ವಶನ್ ಅನ್ನ ಬರ್ಕೊಳ್ಳೋಣ. P of n will be equal to 1 plus 2 plus 3 plus n which will be equal to n of n plus 1 divided by 2. ಇದೇ ಅಲ್ವಾ ಕ್ವಶನ್. P of n ಅಂತ ಯಾಕೆ ತಗೊಂಡೆ, ಇಲ್ಲಿ ಎಲ್ಲ n ಗಳಿದಾವೆ ಅದಕ್ಕೋಸ್ಕರ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಾವು ಲೆಟ್ n ವಿಲ್ ಬಿ ಈಕ್ವಲ್ ಟು 1. ಲೆಟ್ n ವಿಲ್ ಬಿ ಈಕ್ವಲ್ ಟು 1 ಅಂತ ಅಂದ್ರೆ n ಜಾಗಕ್ಕೆ 1 ಅನ್ನ ಹಾಕಿದ್ರೆ ಏನಾಗುತ್ತೆ ನೋಡಿ, ಸಿಂಪಲ್. ಈ n ಜಾಗಕ್ಕೆ ಏನಾದ್ರೂ ನಾನು 7 ಅನ್ನ ಹಾಕಿದ್ರೆ 1 ಇಂದ 7 ವರೆಗೂ ಏನಿರುತ್ತೆ ಅದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತದ್ದನ್ನ. ರೈಟ್ ಹ್ಯಾಂಡ್ ಸೈಡ್ ಏನಿದೆ ಅದು ಹಾಗೆ ಇರುತ್ತೆ, ಅದಕ್ಕೆ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀವಿ ಬಿಡಿ. ಬಟ್ ಏನು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಅಲ್ವಾ, ಇಷ್ಟು ಇದರಲ್ಲಿ 7 ಏನಾದ್ರೂ ಇದ್ರೆ n 7 ಅಷ್ಟನ್ನು ಕೂಡ ಇರಿಸ್ಕೋಬೇಕು. 1 + 2 + 3 + 5 + 6 + 7 ಆ ರೀತಿ. ನೆಕ್ಸ್ಟ್ 3 ಏನಾದ್ರೂ ಇದ್ರೆ n ವ್ಯಾಲ್ಯೂ 1 2 3 ಅನ್ನ ಮಾತ್ರ ಇರಿಸ್ಕೋಬೇಕು. ಈಗ n ವ್ಯಾಲ್ಯೂ 1 ಇದೆ. ಸೊ ಏನ್ ಮಾಡಬೇಕು, P of 1 ವಿಲ್ ಬಿ ಈಕ್ವಲ್ ಟು ಕೇವಲ 1 ಮಾತ್ರ ಬರುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ವಿಚ್ ವಿಲ್ ಬಿ ಈಕ್ವಲ್ ಟು n ಜಾಗಕ್ಕೆ ಏನಿರೋದು 1 × 1 + 1 ಡಿವೈಡೆಡ್ ಬೈ 2. ಸೊ ಏನಾಯ್ತು, ಇಲ್ಲಿ 3 ಇದ್ದಿದ್ರೆ n ವ್ಯಾಲ್ಯೂ 1 + 2 + 3 ಅಷ್ಟನ್ನು ಕೂಡ ನಾನು ಇಳಿಸ್ಕೊಂತಿದ್ದೆ ಲೆಫ್ಟ್ ಹ್ಯಾಂಡ್ ಸೈಡ್. ಬಟ್ ಇಲ್ಲಿ n ವ್ಯಾಲ್ಯೂ 1 ಆಗಿರೋದ್ರಿಂದ ಮೊದಲನೇದು ಮಾತ್ರ ಇಳಿಸ್ಕೊಂಡಿದ್ವಿ ಲೆಫ್ಟ್ ಹ್ಯಾಂಡ್ ಸೈಡ್. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಮಾಡಿದ್ವಿ, n ಜಾಗಕ್ಕೆ 1 ಅನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. 1 ವಿಲ್ ಬಿ ಈಕ್ವಲ್ ಟು 1 + 1 is 2, 2 × 1 will be 2, 2 divided by 2 will be equal to 1. So 1 equal to 1 so yes. So ನೀವೇನಂತ ಬರೀಬಹುದು, P of 1 is true. ನೋಡಿ, ಮೊದಲನೇ ಸ್ಟೆಪ್ ಮುಗಿದೇ ಹೋಯ್ತು. ಸೊ ನೆಕ್ಸ್ಟ್ ಎರಡನೇ ಸ್ಟೆಪ್ಪಿಗೆ ಬರೋಣ. ನಾವು ಲೆಟ್ n ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು k ಅಂತಂದ್ರೆ n ಜಾಗಕ್ಕೆ k ಅನ್ನ ಹಾಕ್ತೀನಿ. ಸೊ ಇವಾಗ k ಅಂತ ಅಂದ್ರೆ ನಮಗೆ ವ್ಯಾಲ್ಯೂ ತರ ಇದ್ದಿದ್ರೆ ಅದನ್ನ ಮಾತ್ರ ಇಳಿಸ್ಕೊಂತಿದ್ದೆ, ನನಗೆ ಗೊತ್ತಾಗ್ತಿತ್ತು. ಬಟ್ ನನಗೆ ಗೊತ್ತಿಲ್ಲ ವ್ಯಾಲ್ಯೂ. ಸೊ ಏನ್ ಮಾಡ್ತೀನಿ, n ಎಲ್ಲೆಲ್ಲಿದೆ ಅಲ್ಲೆಲ್ಲ k ಹಾಕ್ತೀನಿ ಅಷ್ಟೇ ಪ್ರಾಬ್ಲಮ್ ಅಲ್ಲಿ. P of k ವಿಲ್ ಬಿ ಈಕ್ವಲ್ ಟು 1 + 2 + 3 + k ವಿಲ್ ಬಿ ಈಕ್ವಲ್ ಟು k of k+1 ಡಿವೈಡೆಡ್ ಬೈ 2. ಸೊ ಏನ್ ಮಾಡಿದೆ, n ಇರುವಂತ ಎಲ್ಲಾ ಜಾಗಗಳಲ್ಲೂ ಕೂಡ ನಾನು k ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ ಇವಾಗ ಎರಡನೇ ಸ್ಟೆಪ್ ಬಂತು. ನೆಕ್ಸ್ಟ್ ಮೂರನೇ ಸ್ಟೆಪ್ಪಿಗೆ ಹೋಗೋಣ. ಸೊ ನಾವು ಟು ಪ್ರೂವ್, ಲಾಸ್ಟ್ನೇ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಟು ಪ್ರೂವ್ P of k+1 is true. ನಾನು ಹೇಳಿದ್ದೆ ಫಸ್ಟ್ n ಜಾಗಕ್ಕೆ 1 ಅನ್ನ ಹಾಕಿ ನೋಡ್ತೀವಿ, ನೆಕ್ಸ್ಟ್ n ಜಾಗಕ್ಕೆ k ಅನ್ನ ಹಾಕಿ ನೋಡ್ತೀವಿ, ನೆಕ್ಸ್ಟ್ n ಜಾಗಕ್ಕೆ k+1 ಅನ್ನ ಹಾಕಿ ನೋಡ್ತೀವಿ. ಸೊ k+1 ಅಂತ ಅಂದ್ರೆ ನೋಡಿ, ಇಲ್ಲಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಾಗಿದೆ, k ವ್ಯಾಲ್ಯೂ. ಸೊ k ವ್ಯಾಲ್ಯೂ ನನಗೆ ಗೊತ್ತಿದೆ. k+1 ಅಂತ ಅಂದ್ರೆ ಏನು, ಒಂದು ವ್ಯಾಲ್ಯೂನ ಎಕ್ಸ್ಟ್ರಾ ಆಡ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 9 ಇತ್ತು ಅಂತ ಅನ್ಕೊಳ್ಳಿ. ಸೊ 9 + 1 10, ಇನ್ನೊಂದು ವ್ಯಾಲ್ಯೂನ ನಾವು ಆಡ್ ಮಾಡ್ತಾ ಇದ್ವಿ. ಸೊ ಆ ರೀತಿ ಬರುವಂತ ಪ್ರಾಬ್ಲಮ್ ಥರ್ಡ್ ಸ್ಟೆಪ್. ಸೊ ಏನ್ ಮಾಡಬೇಕು, k ವರ್ಗು ಕೂಡ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಆಸ್ ಇಟ್ ಈಸ್ ಬರ್ಕೋಬೇಕು. ಅದಕ್ಕೊಂದು k+1 ಅನ್ನ ಆಡ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೂ ಕೂಡ ಅಷ್ಟೇ k+1 ಅನ್ನ ಆಡ್ ಮಾಡಿ, ಎರಡು ಸೈಡು ಕೂಡ k+1 ಅನ್ನ ಆಡ್ ಮಾಡಿ ಅಷ್ಟೇ. ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಿರ್ತೀರಾ ಅದಕ್ಕೆ ನೀವು k+1 ಅನ್ನ ಎರಡು ಸೈಡು ಕೂಡ ಆಡ್ ಮಾಡೋದಷ್ಟೇ. ಸೊ ಇವಾಗ 1 + 2 + 3 + ... k. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಷ್ಟಿತ್ತಲ್ವಾ. ಸೊ ಇವಾಗ ಏನ್ ಮಾಡಬೇಕು, k+1 ಕೂಡ ನಾವು ಆಡ್ ಮಾಡಬೇಕು, ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಇದೇನಿದೆ ಅದನ್ನ ಹಾಗೆ ಬರ್ಕೊಳ್ರಿ, k of k+1 ಡಿವೈಡೆಡ್ ಬೈ 2. ನಾನು ಹೇಳಿದೆ k+1 ಅನ್ನ ಇಲ್ಲಿಗೂ ಕೂಡ ಆಡ್ ಮಾಡಬೇಕು. ಸರಿನಾ? ಏನ್ ಮಾಡಿದ್ವಿ ನಾವು, ಪ್ರೀವಿಯಸ್ ಸ್ಟೆಪ್ ಏನಿತ್ತು ಅದಕ್ಕೆ k+1 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡಕ್ಕೂ ಕೂಡ ಆಡ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಗೊತ್ತಾ, ನಮಗೆ ರೈಟ್ ಹ್ಯಾಂಡ್ ಸೈಡ್ ಮಾತ್ರ ಸಾಕು, ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಅವಶ್ಯಕತೆ ಇಲ್ಲ. ಈಗ ಮತ್ತೆ ಬರೀತೀನಿ ನೋಡಿ, k of k+1 ಡಿವೈಡೆಡ್ ಬೈ 2 ಪ್ಲಸ್ k+1 ಅಲ್ವಾ. ಈಗ ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂತ ಅಂದ್ರೆ 1.
ಸರಿನಾ? ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಕಾಮನ್ ಇರುವಂತ ಎಲಿಮೆಂಟ್ ಅನ್ನು ಹೊರಗಡೆ ತಕ್ಕೊಳ್ಳೋಣ. ಸೊ k+1 ಇಲ್ಲೂ ಇದೆ, k+1 ಇಲ್ಲೂ ಇದೆ. ಸೊ k+1 ಅನ್ನ ಹೊರಗಡೆ ತೆಗಿತೀನಿ. k+1 ಅನ್ನ ನಾನು ಹೊರಗಡೆ ತೆಗೆದ್ರೆ ಇಲ್ಲೇನು ಉಳ್ಕೊಳ್ಳುತ್ತೆ? k+1 ಹೊರಗಡೆ ಬಂದ್ರೆ k/2 ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಪ್ಲಸ್ k+1 ಹೊರಗಡೆ ಬಂದ್ರೆ ಇಲ್ಲಿ ಏನು ಉಳ್ಕೊಳಲ್ಲ ಅಂತಂದ್ರೆ 1 ಮಾತ್ರ ಉಳ್ಕೊಂತು. 1/1 ಅಂತ ಅನ್ಕೊಳ್ಳಿ ಅಷ್ಟೇ. ಸೊ ಈಗ ನಾನೇನ್ ಮಾಡ್ಬೇಕು, ಇಲ್ಲಿ ಒಳಗಡೆ ನಾನು ಆ್ಯಡ್ ಮಾಡೋದಕ್ಕೋಸ್ಕರ ಅಂತಂದ್ರೆ ನಾನು ಕರೆಕ್ಟ್ ಮಾಡ್ಕೊಳೋದಕ್ಕೋಸ್ಕರ ಇಲ್ಲಿ ಡಿನಾಮಿನೇಟರ್ ಅನ್ನ ನಾನು ಮ್ಯಾಚ್ ಮಾಡ್ಕೋಬೇಕು. ಸೊ ಡಿನಾಮಿನೇಟರ್ ಯಾವ ರೀತಿ ಮ್ಯಾಚ್ ಮಾಡ್ಕೊಂತೀರಾ? k+1. ಸೊ 1 ಅನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, 1 ಇಂಟು k ಇನ್ನೇನು k ಆಗುತ್ತೆ, ಪ್ಲಸ್ 2 ಅನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, 2 1s are 2/2. ಇವೆರಡರಲ್ಲಿ ಗ್ರೇಟರ್ ಯಾವುದು? 2. ಸೊ LCM ಮಾಡೋದು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಡಿನಾಮಿನೇಟರ್ 2 ಸಿಕ್ತು. ಇಲ್ಲೇನಾಗ್ತಾ ಇದೆ ನೋಡಿ, ಮಲ್ಟಿಪ್ಲಿಕೇಶನ್ ಆಗ್ತಾ ಇರೋದು k+1 ಇಂಟು k+2/2 ಅಲ್ವಾ? ಸೊ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ, ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ k+1 ಕೆಳಗಡೆ ಏನು ಇಲ್ಲ ಅಂತಂದ್ರೆ 1 ಇದ್ದಂಗೆ ಅಲ್ವಾ ಡಿನಾಮಿನೇಟರ್ ಅಲ್ಲಿ. ಸೊ 1 ಇಂಟು 2 ಅಂದ್ರೇನೇನು? 2 ಅಂದ್ರೇನು? ಇದು ಅಷ್ಟಕ್ಕೂ ಕೂಡ ಕಾಮನ್ ಡಿನಾಮಿನೇಟರ್ ಆಗಿ ಬರುತ್ತೆ ಯಾವುದು? 2. ಸೊ 2 ಈಸ್ ದ ಕಾಮನ್ ಡಿನಾಮಿನೇಟರ್. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರುವಂತಹ ಫಾರ್ಮೆಟ್ಗೆ ನಾನು ಆ ಆನ್ಸರ್ ಅನ್ನ ತಂದ್ರೆ ಸೊ ನಮ್ಮ ಪ್ರಾಬ್ಲಮ್ ಮುಗೀತು. ಸೊ ಅದಕ್ಕೋಸ್ಕರ ಯಾವ ಫಾರ್ಮೆಟ್ ಅಲ್ಲಿ ಇದೆ? n+1/2. ಸೊ ಇಲ್ಲಿ k+1 ಇದೆ n ಜಾಗದಲ್ಲಿ. ಸೊ ನಾನು ಒಳಗೂ ಕೂಡ k+1 ಬರ್ಸೋದಕ್ಕೆ ಟ್ರೈ ಮಾಡಬೇಕು. ಸಿಂಪಲ್, k+1 ಅದೇ ರೀತಿ ಉಳಿಸ್ಕೊಂತೀನಿ ಇಂಟು k+2 ಅನ್ನ ನಾನು k+1+1 ಅಂತ ಬರೀಬಹುದಾ? /2. ಏನ್ ಮಾಡಿದೆ? k+2 ಅನ್ನ ನಾನು k+1+1 ಅಂತ ಬರ್ದಿದ್ದೀನಿ. ಸೊ ಇವಾಗ ಏನಾಗುತ್ತೆ ನೋಡಿ, ಇದನ್ನ k+1 ಅನ್ನ n ಅಂತ ಅನ್ಕೊಂಡ್ರೆ n+1/2. n+1/2. ಸೊ ಅದೇ ಫಾರ್ಮೆಟ್ಗೆ ನಾವು ತಂದಿದ್ದೀವಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಏನ್ ಮಾಡಿದ್ವಿ ನಾವು? k+2 ಅನ್ನ ನಾನು ಈ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಬೇಕಲ್ವಾ? ಸೊ ಅದಕ್ಕೋಸ್ಕರ k+1+1 ಅಂತ ಬರ್ದೆ. ಸೊ ಇದಕ್ಕೆ ಬ್ರಾಕೆಟ್ ಹಾಕೊಂಡ್ರೆ ನಾವು, ಬ್ರಾಕೆಟ್ ಹಾಕೊಂಡೇ ಇದ್ರು ಒಂದೇ, ಹಾಕೊಂಡ್ರು ಒಂದೇ ಅಲ್ವಾ? ಸೊ ಹಾಕೊಂಡ್ರೆ ನಾವು ಏನಾಗುತ್ತೆ? k+1 ಇಸ್ ಕಾಮನ್. ಇಲ್ಲಿ ಒಳಗಡೆನೂ ಕೂಡ k+1 ಇದೆ. ಸೊ ಇದನ್ನ n ಅಂತ ಅನ್ಕೊಂಡ್ರೆ ನಾವಿಲ್ಲಿ ಇದ್ರ ಪ್ರಕಾರ n+1/2. ಸೊ ಈ ಫಾರ್ಮೆಟಿಗೆ ಹೋಗಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ? n ಜಾಗಕ್ಕೆ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿದ್ವಿ. 1 = 1 ಟ್ರೂ ಆದ್ರೆ ಮಾತ್ರ ನಾವು ಪ್ರೊಸೀಡ್ ಆಗಕ್ಕಾಗದು. ನೆಕ್ಸ್ಟ್ n will be equal to k. ಸೊ n ಜಾಗಕ್ಕೆ k ಅನ್ನ ಹಾಕಿದ್ವಿ. ನೆಕ್ಸ್ಟ್ ಟು ಪ್ರೂವ್ p of k+1 ಅಂತಂದ್ರೆ ಒಂದು ನಂಬರ್ ಅನ್ನ ಆಡ್ ಮಾಡಿದ್ರೆ ಕೂಡ ಅದು ಟ್ರೂ ಆಗಿರುತ್ತೆ ಅಂತ ನಾನು ಪ್ರೂವ್ ಮಾಡಬೇಕಿತ್ತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಕೂಡ k+1, ರೈಟ್ ಹ್ಯಾಂಡ್ ಸೈಡ್ ಕೂಡ k+1 ಅನ್ನ ಆಡ್ ಮಾಡಿದ್ವಿ. ಸೊ ಲಾಸ್ಟ್ ಗೆ ಏನ್ ಮಾಡಿದ್ವಿ? ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಂತ ರೈಟ್ ಹ್ಯಾಂಡ್ ಸೈಡ್ ಗೆ ಮ್ಯಾಚ್ ಮಾಡಿದ್ರೆ ಆ ಫಾರ್ಮೆಟ್ ಗೆ ಬಂದ್ರೆ ಸಾಕು. n+1/2 ಬರಬೇಕು ಅಂತ ಇಲ್ಲ, ಈ ಫಾರ್ಮೆಟ್ ಗೆ ಬಂದ್ರೆ ಸಾಕು. ಸೊ ಫಾರ್ಮೆಟ್ ಗೆ ಮ್ಯಾಚ್ ಮಾಡಿದಾಗ ಪ್ರಾಬ್ಲಮ್ ಮುಗಿತು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಸೊ ಇನ್ನೂ ಜಾಸ್ತಿ ಡೌಟ್ಗಳಿದಾವೆ, ಇನ್ನೂ ಎಕ್ಸ್ಟ್ರಾ ನಾವು ಕಲಿಬೇಕು ಅಂತ ಇದ್ರೆ ನೀವು ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೋದು. ಸೊ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ DMS ಎಲ್ಲ ಮಾಡ್ಯೂಲ್ದು ಕೂಡ ಪ್ಲೇ ಲಿಸ್ಟ್ ಅನ್ನ ನಾನು ಅಪ್ಡೇಟ್ ಮಾಡಿರ್ತೀನಿ, ನೀವು ನೋಡ್ಬೋದು. ಸೊ ಆ ಎಲ್ಲ ಪ್ಲೇ ಲಿಸ್ಟ್ಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.